ದಾಸೆ ಅವ್ರು ಕೇಳಬೇಕಾಗಿತ್ತು ಸರ್, ಇಂಥ ಒಂದು ವಿಚಾರಗಳು ಪೂರ್ವಕವಾಗಿ ನಡೀಬೇಕಾಗತ್ತೆ. ಹಾಗಂತೇಳಿ ಸರ್ಕಾರಕ್ಕೇನೋ ಕಾಳಜಿ ಇರಲಿಲ್ಲ ಅಂತ ಹೇಳಿದ್ರೆ ಈ ವಿಷಯನ ಕೈಗೆತ್ಕೊಳ್ತಾ ಇರಲಿಲ್ಲ. ನಟರಾಜ್ ಗೌಡರು ಹೇಳೋದು ಆರಂಭಿಕದಲ್ಲಿ ಸ್ವಲ್ಪ ಹಿನ್ನಡೆಗಳಾಗಿರಬಹುದು, ಇದು ತೊಂದರೆ ತೊಡಕುಗಳು ಬಂದಿರಬಹುದು, ಮುಂದಕ್ಕೆ ಮಾಡ್ತೀವಿ ನಾವು ಅಂತ ಹೇಳಿ. ಇಲ್ಲಿ ಮಾಡೋದು ಅಂದರೆ ನಾನು ಟೆಕ್ನಿಕಲಿ ಸರಿ ಮಾಡ್ಕೊಂಡ್ಬಿಡ್ತೀನಿ, ನಾನು ಎಂಟ್ರಿ ಮಾಡಿಸ್ಬಿಡ್ತೀನಿ, ಆ್ಯಪ್ ರಿಪೇರಿ ಮಾಡಿಸ್ಬಿಡ್ತೀನಿ, ನಾನು ಸರ್ವರ್ ಸರಿ ಮಾಡಿಸ್ಬಿಡ್ತೀನಿ, ಇದೊಂದು ಭಾಗ. ಆಗಲೇ ವೆಂಕಟೇಶ್ ಅವರು ಒಂದು ಮಾತು ಹೇಳ್ತಾಯಿದ್ರು, ಈಗ ಅಲ್ಲಿ ರೇಷನ್ ಕಾರ್ಡ್ಗಿಂತ 2 ಜನ ಬೋನಸ್ಸು ಆಫರ್ ಕೊಟ್ಟಿದ್ದಾರೆ ಅಂತ. ಈ ಮನೆಯಲ್ಲಿ ರೇಷನ್ ಕಾರ್ಡ್ಗಿಂತ ಎಷ್ಟೇ ಜನ ಜಾಸ್ತಿ ಇದ್ರೂ ಇಬ್ಬರಿಗೆ ಬೋನಸ್ಸು ಒಂದು ಆಫರ್, ಇಬ್ಬರಿಗೆ ಮಾತ್ರ ಒಂದು ಆಫರ್ ಇದೆ ಅಂತ ಹೇಳಿ. ಇಂಥ ತೊಡಕಿದೆಯಲ್ಲ, ಇದು ಆ ಸಮೀಕ್ಷೆಯ ಒಟ್ಟಂದವನ್ನು ಆ ಸಮೀಕ್ಷೆಯಲ್ಲಿ ನಾವು ಗಮನಿಸಿದಾಗ ಅದರಲ್ಲಿ ಬಹಳ ದೊಡ್ಡ ಉಳಿಕೆ ಇದೆ ಅಂತ ಆಗ್ಬಿಡುತ್ತೆ. ಒಂದು 10 ಜನ ಇದ್ರಪ್ಪ, 2 ಜನ ರೀ, 10 ಜನದಲ್ಲಿ ಯಾರು ನೀವೇ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರೆ ಗತಿ ಏನು ಅಂತ ನನ್ನ ಪಾಯಿಂಟ್. ಇಲ್ಲಿ ಸರಿಯಾಗಿರುವಂಥ ಪ್ರಶ್ನೆ ಕೇಳಿದ್ದೀರಾ. ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಎಂಪೆರಿಕಲ್ ಡೇಟಾ ಮತ್ತು ಕ್ವಾಂಟಿಫೈಯಬಲ್ ಡೇಟಾ ಅಂತ. ಎಂಪೆರಿಕಲ್ ಡೇಟಾ ಅಂದರೆ ಸತ್ಯ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಬರ್ಕೊಂಡು ಬರುವಂಥದ್ದು ಅಂತ. ಕ್ವಾಂಟಿಫೈಯಬಲ್ ಡೇಟಾ ಅಂತ ಅಂದರೆ ಅವ್ರ ಸಂಖ್ಯೆಗಳೇನಿದೆ, ಅವ್ರ ಕೆಲಸದಲ್ಲಿ ಎಷ್ಟು ಜನರಿದ್ದಾರೋ, ಮತ್ತು ಅವ್ರಿಗೆ ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಸಬಲೀಕರಣ ಆಗಿದೆ, ಈ ಒಂದೇ ಒಂದು ನಂಬರ್ಸ್ ಬಗ್ಗೆ ಮಾತ್ರ ಮಾತನಾಡ್ತೀನಿ. ನಾನು ಆವಾಗಲೇ ಒಂದು ಉದಾಹರಣೆ ಕೊಟ್ಟೆ. ಈಸ್ ರಿಟೈರ್ಡ್ ಜಾಯಿಂಟ್ ಸೆಕ್ರೆಟರಿ ಫ್ರಮ್ ಗೌರ್ಮೆಂಟ್ ಸೆಕ್ರೆಟರಿಯೇಟ್. ಅವ್ರ ಮನೆಯಲ್ಲಿ 8 ಜನರು ಇದ್ದಾರೆ. ಅವ್ರ ಮನೆಗೆ ಹೋಗಿದ್ದಾರೆ, 2 ಜನರದ್ದು ಮಾತ್ರ ಆ್ಯಪ್ ತಗೊಂತಂತೆ, ಇನ್ನು 6 ಜನರು ಬಿಟ್ಟೋಗಿದ್ದಾರೆ. ಏನು ಅಂತ ಅಂದರೆ ಆ್ಯಪ್ನಲ್ಲಿಲ್ಲ. ಆ್ಯಪ್ ನಮ್ಮ ಜಾತಿನ ನಿರ್ಧಾರ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೀವ ನಾವು, ಅಥವಾ ಹ್ಯೂಮನ್ ಇಂಟೆಲೆಕ್ಟ್ ಅದನ್ನ ನಿರ್ಧಾರ ಮಾಡಬೇಕಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಮೊದಲನೇದಾಗಿ. ಈ ರೀತಿ ಆಗಿರುವಂಥ ಸಮಸ್ಯೆಗಳು ಇವಾಗ ಆಗೋಗ್ಬಿಟ್ಟಿದೆ. ಅದನ್ನ ಮರುಪರಿಶೀಲನೆ ಮಾಡ್ಕೊಳ್ಬೇಕಾಗಿದೆ ಸರ್ಕಾರ. ಇದಕ್ಕೆ ಕಾರಣ ಈ ಮುಖ್ಯಮಂತ್ರಿಗಳು, ಮಂತ್ರಿಗಳು ಇವ್ರಿಗೆಲ್ಲ ಅಡ್ವೈಸ್ ಮಾಡ್ತಾರಲ್ಲ, ಪ್ರಧಾನ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು ಮತ್ತು ಕಮಿಷನರ್ ಸೋಷಿಯಲ್ ವೆಲ್ಫೇರ್ ಇಲಾಖೆಯಲ್ಲಿ ಈ ಆ್ಯಪ್ ಹೆಂಗೆ ಡೆವಲಪ್ ಮಾಡಬೇಕು ಅನ್ನುವಂಥ ವೇರ್ವಿತಾಲ್ ಅದರ ಡೀಟೇಲ್ಸ್ನ ಅಲ್ಲಿ ಚರ್ಚೆ ಮಾಡ್ತಾರೆ, ಅದನ್ನ ಡಿಸೈಡ್ ಮಾಡ್ತಾರೆ. ಏನಪ್ಪ ಇದು ಸರಿಯಾಗಿದೆಯಾ ಅಂತ ಮುಖ್ಯಮಂತ್ರಿಗಳು ಕೇಳ್ತಾರೆ. ಎಸ್ ಸರ್, ಇಟ್ ಈಸ್ ರೈಟ್ ಅಂತಾರೆ. ದಿಸ್ ಈಸ್ ಹೌ ಇಟ್ ಈಸ್ ಹ್ಯಾಪನಿಂಗ್. ಐ ವಾಂಟ್ ಎ ಸೀರಿಯಸ್ ರಿವ್ಯೂ ಟು ಬಿ ಮೇಡ್ ಬೈ ದಿ ಚೀಫ್ ಮಿನಿಸ್ಟರ್ ಅಂಡ್ ಅದರ್ ಮಿನಿಸ್ಟರ್. ಸರ್ಕಾರದ ಕಡೆಯಿಂದ ಯಾವೆಲ್ಲ ಸೇವೆಗಳಿಗೆ ಅಂತೇಳಿ ಆ್ಯಪ್ಗಳು ಬಂದಿದೆಯೋ, ನೀವು ಸಕಾಲ ಆದರೂ ತಗೊಳ್ಳಿ, ಈ ಖಾತಾ ಆದರೂ ತಗೊಳ್ಳಿ, ಬೇರೆ ಭೂಮಿ ಪ್ರಾಜೆಕ್ಟ್ ತಗೊಳ್ಳಿ, ಯಾವ ತೆಗೆದುಕೊಂಡ್ರೂ ಕೂಡ ಇನಿಷಿಯಲಿ ಈ ಥರ ಸಮಸ್ಯೆಗೆ ಒಳಗಾಗಿದ್ದದ್ದು ನಿಜ. ಹಾಗಂತ ಹಾಗೆ ಉಳ್ಕೊಂಡಿದ್ಯಾ ಅಂತ ಹೇಳಿದ್ರೆ ಬಹಳಷ್ಟು ಬದಲಾವಣೆಯೂ ಆಗಿದೆ. ಆಮೇಲೆ ಅದನ್ನು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಬಂದಿರೋದು ಅಷ್ಟೇ ನಿಜ. ಸೊ ಇಂಥ ಒಂದು ಟ್ರಯಲ್ ಆ್ಯಂಡ್ ಎರರ್ ಆಗಿದೆ, ಆಗಲೇಬಾರ್ದಾಗಿತ್ತು ಅಂತೇನಿಲ್ಲ, ಅಲ್ಲ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ. ವೇರ್ ಈಸ್ ಹ್ಯೂಮನ್, ಫರ್ಗಿವ್ನೆಸ್ ಇಸ್ ಡಿವೈನ್. ಹಾಗಾಗಿ ತಪ್ಪಾಗೋಗ್ಬಿಟ್ಟಿದೆ. ಇದನ್ನ ಒಂದು 6 ತಿಂಗಳು ಮುಂದಕ್ಕೆ ಹಾಕ್ಲಿ ತಮ್ಮ ಸರ್ಕಾರಕ್ಕೆ. ತಾವು ನಮ್ಮ ಮನವಿನ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. 6 ತಿಂಗಳು ಮುಂದಕ್ಕೆ ಹಾಕಿ ಇವಾಗ ಆಗಿರುವಂಥ ತಪ್ಪನ್ನೆಲ್ಲ ಸರಿಪಡಿಸಿ ಆ ಕುಟುಂಬದಲ್ಲಿ ಯಾರೂ ತಪ್ಪಿಸ್ಕೊಳ್ಬಾರ್ದು. ಬೆಂಗಳೂರಿನಂಥ ಮಹಾನಗರದಲ್ಲಿ ಎಲ್ಲ ಫ್ಯಾಮಿಲಿನೂ ಕವರ್ ಮಾಡಬೇಕು. ಈ ರೀತಿಯಾದಂಥ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಅದು ಸಮಗ್ರವಾದಂಥ ಒಂದು ಸಮೀಕ್ಷೆ ಆಗುತ್ತೆ. ಮತ್ತು ಈ 2024 ಅದರ ಪ್ರೊಜೆಕ್ಷನ್ ಪ್ರಕಾರ ಕರ್ನಾಟಕ ರಾಜ್ಯದ ಶೆಡ್ಯೂಲ್ ಕಾಸ್ಟ್ ಪಾಪ್ಯುಲೇಷನ್ 1,38,00,000, ಅಂದರೆ 1,40,00,000 ಅಂತ ಇಟ್ಕೊಳ್ಬೋದು 2025ಗೆ. ಇವರು ಎಲ್ಲಾನು ಒಟ್ಟಾರೆಯಾಗಿ ಅದನ್ನು ಕ್ರೋಢೀಕರಿಸಿದಾಗ 1,40,00,000 ಆಸುಪಾಸಿನಲ್ಲಿ ಬಂದಿಲ್ಲ ಅಂದರೆ ಭಾಳ ಸೀರಿಯಸ್ ಎರರ್ ಆಗಿದೆ ಅಂತ ಅನ್ನುವಂಥ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಆವಾಗ ಇವ್ರು ಮಾಡಿರುವಂಥದ್ದೆಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಅಂದರೆ, ಇಟ್ ಈಸ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ ಆ್ಯಂಡ್ ಇಟ್ ಕೆನಾಟ್ ಬಿ ಡನ್ ಆಸ್ ಪರ್ ದಿ ವಿಮ್ಸ್ ಅಂಡ್ ವಿಮ್ಸಿಕಲಿ. ಅವ್ರಿಗೆ ಸರ್ಕಾರ ಮನ್ಸಿಗೆ ಬಂದಂಗೆ ಮಾಡಂಗಿಲ್ಲ. ಮತ್ತೆ ಇದೇನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತ ಜುಡಿಷಿಯಲ್ ರಿವ್ಯೂಗೆ ಒಳಪಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಈ 1,40,00,000 ಆಸುಪಾಸಿಗೆ ಬಂದಿಲ್ಲ ಅಂದ್ರೆ ತಪ್ಪಾಗುತ್ತೆ. ಅವಾಗ ಯಾರಾದ್ರೂ ಕೋರ್ಟ್ಗೆ ಹೋಯ್ತು ಅಂದ್ರೆ ಇದು ಬಿದ್ದೋಗುತ್ತೆ. ಇದು ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ಸರ್ಕಾರ ಮಾಡ್ತಾ ಇರುವಂತದ್ರಿಂದ ನನಗೆ ಅಪಾರವಾದಂತ ಗೌರವ ಇದೆ. ನಮ್ಮ ಮುಖ್ಯಮಂತ್ರಿಗಳು, ಮಂತ್ರಿಗಳು ಇವರೆಲ್ಲ ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟ್ ಇಲ್ಲದೆ ಇವರೆಲ್ಲ ಕೆಲಸ ಮಾಡಕ್ ಸಾಧ್ಯತೆನೇ ಇಲ್ಲ, ಲೀಡರ್ಸ್ ಆಗೋಕ್ಕೆ ಸಾಧ್ಯತೆನೇ ಇಲ್ಲ ಅಂತ ಅವ್ರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಮಾಡಿ ಸಮಸ್ಯೆಗೆ ಪರಿಹಾರ ಹುಡುಕ್ತಾರೆ ಅನ್ನುವಂಥದ್ದು ನನ್ನ ನಂಬಿಕೆ. ಥ್ಯಾಂಕ್ ಯು ದಾಸಯ್ಯ ಅವರೇ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ವೆಂಕಟೇಶ್ ದೊಡ್ಡೇರಿ ಅವರೇ. ಸೊ ಇಂಥ ಒಂದು ಸಮಸ್ಯೆ ಬಂದಾಗ ಇದರ ಬಗ್ಗೆ ಒಂದು ಪರಿಹಾರ ಸಿಗಲಿ. ಎರಡನೆಯದು, ತಪ್ಪು ಜಾತಿಗಳನ್ನು ಬರೆಸುವವರ ಕುರಿತು ಸೌಲಭ್ಯಗಳನ್ನು ಪಡೆಯುವ ಸಲುವಾಗಿ ತನ್ನದಲ್ಲದ ಜಾತಿಯನ್ನು ಹೇಳಿಕೊಂಡು ನಿಜವಾಗಿಯೂ ಆ ಜಾತಿಯವನು ಯಾರಿರ್ತಾನೋ ಅವನಿಗೆ ಇದನ್ನು ಅನ್ಯಾಯ ಆಗದಂತೆ ತಡಿಬೇಕಾಗತ್ತೆ.
ಇದು ದೊಡ್ಡ ಮಾತೇ ಇದೆಯಲ್ಲ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ದರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ. ಹಾಗೆ ಇಲ್ಲಿ ಒಬ್ಬ ನಿಜವಾದ ಜೆನ್ಯೂನ್, ಅವನಿಗೇನು ಸೌಲಭ್ಯ, ಅವನ ಪಾಲಿನ ಊಟ ಏನು ಸಿಗಬೇಕಾಗಿತ್ತೋ ಅವನ ಊಟವನ್ನು ಕಿತ್ಕೊಂಡು ಇನ್ಯಾರೋ ಡೊಳ್ಳು ಹೊಟ್ಟೆ ಅವನು ಚೆನ್ನಾಗಿ ತಿಂದು ಉಂಡು ಬದುಕ್ತಿರೋನು ಅವನ ಊಟ ಕಿತ್ಕೊಳ್ಳೋಂಗೆ ಆಗಬಾರ್ದು ಅಂತ